ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಕಡೆ ಯಾವ ಥರ ಜ್ಯುವೆಲರ್ಸ್ ಇದ್ದಾವೆ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮ ಶಣ್ಣಿಗೆ ಯಾವ ರೀತಿ ಆಗಿದಾವೆ ಅಂತ ಕರೆದು ತುಂಬ ದೊಡ್ಡವಾಗ್ತವೆ. ಇದು ಆನ್ಲೈನ್ ರೇಡ್ ಬ್ಯಾಂಡ್ ಹಪ್ಪಳ ಇರ್ತಾವಲ್ಲ, ಬರೀ ಉದ್ದಿನ ಬೇಳೆ ಇವು ಹಾಕಿಸ್ತೀವಿ ಫ್ರೆಂಡ್. ಈ ಥರ ಇದಾವೆ ನೋಡಿ. ಇಲ್ಲ ಎಷ್ಟು ಚೆನ್ನಾಗಿ ಒಂದು ಮಾವಿನ ಹಣ್ಣು ಬಿಟ್ಟಿದೆ ನೋಡಿ. ಈಗ ಮಾವಿನ ಹಣ್ಣು ಸೀಸನ್ ಅಲ್ಲ, ಅದಕ್ಕೋಸ್ಕರ ಯಾವ ಥರ ಮಾವಿನ ಹಣ್ಣು ಬಿಟ್ಟಿದೆ ನೋಡಿ. ಈ ಥರ ಹಳೆಯ ಮನೆ, ಇದು ಹಂಚಿನ ಮನೆ. ಹುಡುಗರು ಯಾವ ಥರ ಶಂಡಿ ಹಾಕ್ತಾ ಇದ್ದಾರೆ ನೋಡಿ. ಈ ಥರ ಇದೆ ಮನೆ ಮುಂದೆ, ಹಿಂದ್ಗಡೆ ಎಲ್ಲ ಈ ಥರ ಮಾವಿನ ಗಿಡ, ತೆಂಗಿನ ಗಿಡ ಇದೆ. ನೋಡಿ, ಇವೆಲ್ಲ ನಮ್ಮ ಮನೆಯಲ್ಲಿ ಗಿಡ, ತೆಂಗಿನ ಗಿಡ ಇಷ್ಟು. ಇವೆಲ್ಲ ನಮ್ಮ ಮನೆ ಸುತ್ತ ನಮ್ಮ ಮನೆಯಲ್ಲೇ ಇರೋದು. ಎಷ್ಟು ಹೈಟ್ ಇದೆ ನೋಡಿ. ಈ ಗಿಡದಲ್ಲ ಕೂಡ ತುಂಬ ಕಾಯಿ ಇದಾವೆ. ಈ ಥರ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್. ನೋಡಿ ಯಾವ ರೀತಿ ಇದಾವೆ ನನ್ನ ಕಡೆ ಎಲ್ಲ ಕಲೆಕ್ಷನ್ ಸರದ್ದು ಎಲ್ಲ ತೋರಿಸ್ತೀನಿ. ಜ್ಯುವೆಲರ್ಸ್ ನೋಡೋಣ ಎಷ್ಟು ಸುಂದರವಾಗಿದೆ. ಎಲ್ಲ ಸಾರಿಗೆ ಮ್ಯಾಚ್ ಆಗುತ್ತೆ. ರೆಡ್ಡು, ಚಾಕ್ಲೇಟ್ ಕಲರು, ಮೆರೂನ್ ರೆಡ್ ಕಲರು ಮತ್ತು ಗ್ರೀನ್ ಕಲರ್ ಯಾವ ರೀತಿ ಇದೆ ನೋಡಿ. ಎಷ್ಟು ಸುಂದರವಾಗಿದೆ. ಈ ರೀತಿ ಅಂತಂದರೆ ಎಲ್ಲ ಡ್ರೆಸ್ ಜೊತೆನೂ ವೇರ್ ಮಾಡ್ಬೋದು, ಸ್ಯಾರಿ ಜೊತೆನೂ ಕುತ್ತಿಗೆಗೆ ಎಷ್ಟು ಚೆನ್ನಾಗಿ ಆಗುತ್ತೆ ನೋಡಿ. ಇದೆ ಇದು ಬರೀ ಒಂದು ನಮ್ಮದು ಹುಬ್ಬಳ್ಳಿ ಕೃಷಿ ಮೇಳ ಅಂತ ಆಗುತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಅಲ್ಲಿ 50 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ತುಂಬ ವರ್ಷ ಆಗ್ತಿದ್ದು ತೊಗೊಂಡ್ರೆ. ನೀವು ಕಾಣಿಸ್ತಿರ್ಬೋದು. ಇದನ್ನ ಒಂದು 3 ವರ್ಷ ಆಯ್ತು, 4 ವರ್ಷ ಆಯ್ತು ಫ್ರೆಂಡ್ಸ್ ತೊಗೊಂಡ್ರೆ. ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟವಾದ ಸರ ಇದು. ಸಿಂಪಲ್ಲಾಗಿ ಟ್ರೆಡಿಷ್ನಲ್ ಸಾರಿ, ಡ್ರೆಸ್ಸು ಎಲ್ಲಕ್ಕೂ ಮ್ಯಾಚ್ ಆಗುತ್ತೆ. ತುಂಬ ಈಗ ಬಳಸ್ತೀವಿ ಇದನ್ನ. ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್. ಈ ರೀತಿ ಇದೆ. ನೋಡಿ, ಇದು ರಂಜಾನ್ ಅಂತ ತೊಗೊಂಡಿದ್ದು. ಇದನ್ನು ತೊಗೊಂಡು ಒಂದು 10 ವರ್ಷ ಆದರೆ ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಸಾರಿಗೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಮರೂನು ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ. ಇದು ಮಾರ್ಕೆಟಲ್ಲೇ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಯಾವ ರೀತಿ ಇದೆ ಅಂತ ಡಿಸೈನ್. ಇದು ಎಷ್ಟು ಚೆನ್ನಾಗಿದೆ. ಎಲ್ಲ ಡ್ರೆಸ್ಸಿಗೆ, ಎಲ್ಲ ಕಲರ್ ಸಾರಿ, ಲಾಂಗ್ ಸರ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ನಮ್ಮ ತಂದೆ ತಾಯಿ ಕಾಶಿಗೆ ಹೋದಾಗ ತಂದಿದ್ದಿದೆ. ತುಂಬ ಕಲರ್ ಚೆನ್ನಾಗಿದೆ. ಕಾಂಬಿನೇಷನ್ ಎಲ್ಲ ಕಲರ್ ಮಿಕ್ಸ್ ಆಗಿದೆ ನೋಡಿ. ನಿಮ್ಗೆ ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಲಾಕೆಟ್ ಎಲ್ಲ ಈ ಥರ ಇದೆ. ಈ ಥರ ಇದೆ ನೋಡಿ. ಎಲ್ಲ ಸಣ್ಣ ಸಣ್ಣ ಮುಟ್ಟಿದ್ದಾವೆ, ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಇನ್ನೂ 1-2 ಸತ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ.
ಮಂತ್ಸ್ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ ಲಾಕೆಟ್ ಎಲ್ಲ. ನೋಡಿ ನಿಮ್ಗೆ ಹಾಕ್ಕೊಂಡು ವೇರ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ನೋಡಿ ಈ ಥರ ಕಾಣಿಸುತ್ತೆ. ಈ ಲಾಕೆಟ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಸಾರಿಗೆಲ್ಲ ಸಿಂಪಲ್ ಸಾರಿ ಇದನ್ನೊಂದು ಹಾಕ್ಕೊಂಡ್ಬಿಟ್ರೆ ಯಾವುದು ಸರ ಬೇಡ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಹತ್ತಿರದಿಂದ ತೋರಿಸ್ತೀನಿ ಈಗ. ಈ ರೀತಿ ಇದೆ ನೋಡಿ ಲಾಕೆಟ್, ಲಕ್ಷ್ಮಿ ಲಾಕೆಟ್ ಈ ರೀತಿ ಇದೆ. ನೆಕ್ಸ್ಟ್ ನೋಡೋಣ ಬನ್ನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ಇದೆ ನೋಡಿ ಲಾಕೆಟ್. ಇದೇನಿಲ್ಲ ಅಂದ್ರೆ ಒಂದು 20 ವರ್ಷದ ಸರ ಅನ್ಬೋದು. ಈಗಾದರೂ ಇಷ್ಟು ಚೆನ್ನಾಗಿದೆ ಇದು. ಈ ಡ್ರೆಸ್ ಕಾಂಬಿನೇಷನ್ ನೋಡಿ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಬೇಕಂದ್ರೆ ನಮ್ಮ ಇಷ್ಟ ಮೇಲೂ ಹಾಕ್ಕೋಬೋದು, ಶಾರ್ಟು ಮಾಡ್ಕೋಬೋದು, ಲಾಂಗು ಮಾಡ್ಕೋಬೋದು ನೋಡಿ. ಈ ರೀತಿ ಇದೆ ಸರ್. ನೆಕ್ಸ್ಟ್ ನೋಡಿ ಓನ್ಲಿ ಇದು ಯಾವ ರೀತಿ ಇದೆ ಅಂತ. ಇದಕ್ಕೆ ಒಂದು 30 ರೂಪೀಸ್ ದೀಪಾವಳಿ ಮಾನ ಮೇಲೆ ಹಬ್ಬ ಇರುತ್ತಲ್ಲ, ಲಕ್ಷ್ಮೀ ಪೂಜೆಗೆ ಅಂತಲೇ ತೊಗೊಂಡಿದ್ದು. ಈ 1-2 ವರ್ಷ ಆಯಿತು ಫ್ರೆಂಡ್ಸ್, ಏನೂ ಆಗಿಲ್ಲ, ಕಲರು ಹೋಗಿಲ್ಲ, ಏನೂ ಹೋಗಿಲ್ಲ. ಇದಕ್ಕೆ ಬೋರ್ಮಾಳ ಸರ ಅಂತಾರೆ, ಟ್ರೆಡಿಷ್ನಲ್ ಸರ ಇದು ನೋಡಿ ಯಾವ ರೀತಿ ಇದೆ ಅಂತ. ಎಷ್ಟು ಚೆನ್ನಾಗಿ ಕಾಣುತ್ತೆ. ಲಕ್ಷ್ಮೀ ಪೂಜೆಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಲಕ್ಷ್ಮೀ ಸರ ನೋಡಿ. ನಿಮ್ಮ ಹತ್ರ ಮರೂನು ಗ್ರೀನ್ ನನ್ನ ಹತ್ರ ತುಂಬ ಸರ ಇದ್ದಾವೆ. ಇದು ಕಾಂಬಿನೇಷನಕ್ಕೂ ಸೂಪರ್ ಆಗಿದೆ ಫ್ರೆಂಡ್ಸ್. ಯಾವ ರೀತಿ ಇದೆ ಇದೇ ಥರ ಕಾಂಬಿನೇಷನ್. ಇದಕ್ಕೆ 100 ರೂಪೀಸ್ ಕೊಟ್ಟು ತೊಗೊಂಡಿದ್ದು. ನಮ್ಮ ಯಾವುದೋ KCDಯಲ್ಲಿ ಏನೋ ಮಾಲ್ ಇದು ಫಂಕ್ಷನ್ ಇದ್ದಾಗ ಮಾಲ್ ಹಾಕಿದ್ರು, ಅಂದರೆ ಶಾಪ್ ಹಾಕಿದ್ರು, ಅಲ್ಲಿ ಮಾರ್ತಾಯಿದ್ರು, ಅವಾಗ ತೊಗೊಂಡಿದ್ದು. 150 ಕೊಟ್ಟು ತೊಗೊಂಡಿದ್ದು ಅನಿಸುತ್ತೆ. ಈಗ ಒಂದು ತೊಗೊಂಡು ಒಂದು 4 ಮಂತ್ಸ್ ಆಯ್ತಿದೆ. ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ವೇರ್ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ರೀತಿ ಸಾರಿ ಊಟ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಲಾಂಗು ಹಾಕ್ಕೋಬೋದು, ಶಾರ್ಟು ಮಾಡ್ಕೋಬೋದು ನೋಡಿ ಯಾವ ರೀತಿ ಇದೆ ಅಂತ. ಪೆಂಡೆಂಟ್ ಯಾವ ರೀತಿ ಇದ್ದಾವೆ ಏನು ಅನ್ನೋದು ಕಮೆಂಟ್ ಹಾಕಿ. ನಾನು ತುಂಬ ಕಾಸ್ಟ್ಲಿವೆಲ್ಲ ತೊಗೊಳ್ಳಲ್ಲ ಫ್ರೆಂಡ್ಸ್, ತೊಗೊಂಡ್ರು ತುಂಬ ಕಮ್ಮಿ ತೊಗೊತೀನಿ. ಏನಿಲ್ಲ ಅಂದರೂ ಇದೊಂದು ಸರ ಇದೆ ಫ್ರೆಂಡ್ಸ್, ತುಂಬ ಇಷ್ಟ ಅನ್ಬೋದು. ಯಾವುದೇ ಫಂಕ್ಷನ್ಗೆ ಹಾಕ್ಕೊಂಡ್ರು ಸೀರೆ ಮೇಲೆ, ಅಂದರೆ ರಿಲೇಷನ್ ಮದುವೆ ಇರ್ತಾವಲ್ಲ ಆವಾಗೆಲ್ಲ ಈ ಸರ ಏನಿಲ್ಲ ಅಂದರೂ ಒಂದು 10 ವರ್ಷ ಆಯಿತು ಫ್ರೆಂಡ್ಸ್. ಇಲ್ಲಿ ಮುರುಘಾ ಮಠ ಜಾತ್ರೆಯಲ್ಲಿ 200 ಕೊಟ್ಟು ತೊಗೊಂಡಿದ್ದು. ಈಗಾದರೂ ಒಂದು ಡ್ಯಾಮೇಜ್ ಆಗಿಲ್ಲ, ಕಲರ್ ಹೋಗಿಲ್ಲ. ನೋಡ್ತಿರ್ಬೋದು, ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಅಂದರೆ ತೋರಿಸಿದ್ರೆ ನಿಮ್ಗೆ ಕಾಣುತ್ತೆ. ಈ ಥರ ಡಿಸೈನ್ ಇದೆ ನೋಡಿ. ಈ ಥರ ಚೆನ್ನಾಗಿ ಬರುತ್ತೆ. ತುಂಬ ಇಷ್ಟ ಫ್ರೆಂಡ್ಸ್. ರಿಲೇಷನ್ ಮದುವೆ, ಹತ್ತಿರದ ಮದುವೆ ಆದರೆ ಹಾಕ್ಕೊಂಡು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ನೋಡಿ. ವೇರ್ ಮಾಡಿ ತೋರಿಸ್ತೀನಿ ಯಾರು ನೋಡಿ. ಈ ಥರ ಹೇರ್
ಸೀನ್ ಕಡೆ ಹಾಕ್ತೀನಿ ಅಂದರೆ ನಿಮಗೆ ಚೆನ್ನಾಗಿ ನೋಡಿ. ಇದು ಎಳೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಸರ ಹಾಕಿ ಒಂದು ಮೇಲ್ಗಡೆ ಸರ ಹಾಕಿದರೆ ಸೂಪರ ಲುಕ್ ಕಾಣಿಸ್ತಿರ್ತದೆ ನೋಡಿ ಯಾವ ರೀತಿ ಇದೆ ಅಂತ. ಯಾವ ರೀತಿ ಕಾಣ್ತಿದೆ ಫ್ರೆಂಡ್ಸ್ ಇದು ಸರ ನೋಡಿ. ಏನಿಲ್ಲ ಅಂದ್ರೆ ಒಂದು 10 ವರ್ಷನೇ ಆಯ್ತು ಈ ಸರ. ಮುರುಘಾ ಮಠ ಜಾತ್ರೆ ಆಗುತ್ತೆ ನಮ್ಮೂರಲ್ಲಿ, ಅಲ್ಲಿ ಮಾರಕ್ಕೆ ಬಂದಿತ್ತು ಫ್ರೆಂಡ್ಸ್. ಅವಾಗ ತೊಗೊಂಡಿದ್ದು ಜಾತ್ರೆಯಲ್ಲಿ. ನೋಡಿ ಎಷ್ಟು ಕ್ಯೂಟಾಗಿದೆ. ನೋಡಿ ಇದೊಂದು ಸರ, ಇದು 100 ರುಪೀಸ್, ಇನ್ನು 150 ಕೊಟ್ಟು ಹುಬ್ಳಿಯಲ್ಲಿ ತೊಗೊಂಡಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್. ನನಗೆ ಗ್ರೀನ್ ಮರೂನ್ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ಒಂದು 150 ಕೊಟ್ಟು ತೊಗೊಂಡಿದ್ದು. ನನಗೆ ತುಂಬ ಇಷ್ಟವಾದ ಸರ ಇದು. ಸಿಂಪಲ್ಲಾಗಿದೆ. ಇದ್ರ ಜೊತೆ ಇದು ಒಂದು ಹಾಕ್ಕೊಂಡ್ರೆ ಸಾಕು. ನೋಡಿ ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ. ಈ ರೀತಿ ಇದೆ ಫ್ರೆಂಡ್ಸ್. ನೋಡಿ ಈ ರೀತಿ ಡಿಸೈನ್ ಇದೆ. ಇದು ಪದಕದ ಸರ ಅಂತಾರೆ. ನೋಡಿ ಸರ ಈ ರೀತಿ ಇದೆ. ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂದು ಸರ ಹಾಕ್ಕೊಂಡ್ಬಿಟ್ರೆ ಕೊಳ್ಳಿಗೆ ಸೂಪರಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಥರ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಇದೇ ಥರ ಬ್ಲಾಗ್ ಹಾಕ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ಇವೆರಡು ಒಟ್ಟಿಗೆ ತೊಗೊಂಡಿದ್ದು. ಇದು ಎಲ್ಲ ಸಾರಿಗೆ ಮ್ಯಾಚ್ ಆಗುತ್ತೆ, ಅಂದರೆ ವರ್ಕ್ ಸಾರಿಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಇದು ಕಲರ್ ಮಿಕ್ಸ್ ಇದ್ದಿದ್ದು ತೊಗೊಂಡಿದ್ದು. ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ತೊಗೊಂಡು ಒಂದು 3 ವರ್ಷ ಆಯಿತು ಫ್ರೆಂಡ್ಸ್. ನೋಡಿ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಇದೆ. ನನ್ನ ಕಡೆ ತುಂಬ ವರ್ಷದ ಫ್ರೆಂಡ್ಸ್. ನಾನು ಈಗೇನು ತೊಗೊಂಡಿಲ್ಲ, ಈಗ ಒಂದು 2 ತಿಂಗಳಾಯಿತು. ತುಂಬ ಕಲೆಕ್ಷನ್ ಇದ್ದಾವೆ ಸರದ್ದು. ಇನ್ನೂ ಬೇಕಂದರೆ ಹೇಳಿ ಹಾಕ್ತೀನಿ ನಾನು. ತುಂಬ ಕಲೆಕ್ಷನ್ ಇದ್ದಾವೆ ಸರದ್ದು. ಇನ್ನೂ ಬೇಕಂದರೆ ಹೇಳಿ ಹಾಕ್ತೀನಿ ನಾನು. ಇದು ಆನ್ಲೈನ್ದಲ್ಲಿ ಒಂದು ಸರ ತರಿಸಿದ್ದೀನಿ, ಬನ್ನಿ ತೋರಿಸ್ತೀನಿ. ಅದು ಚೆನ್ನಾಗಿದೆ. ಇದು ಆನ್ಲೈನ್ದಲ್ಲಿ ಮೀಶೋದಲ್ಲಿ ತರಿಸಿದ್ದು. 180 ಕೊಟ್ಟು ತುಂಬ ಚೆನ್ನಾಗಿದೆ. ಓಲೆ ಆಯಿತು, ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ಕೊಳ್ಳಿಗೆ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಇದು ಸಾರಿ ಜೊತೆ ಸಿಂಪಲ್ಲಾಗಿ ಯಾವ ರೀತಿ ಇದೆ ನೋಡಿ. ಓಲೆ ನೋಡಿ, ಇದು ಓಲೆ ಕಲೆಕ್ಷನ್ ಎಷ್ಟು ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ ನೋಡಿ. ಇವೆಲ್ಲ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಯಾವ ರೀತಿ ಇವನ್ನ ಜ್ಯುವೆಲರಿನೇ ಬಾಕ್ಸಲ್ಲಿ ಹಾಕಬೇಕು, ಯಾವ ರೀತಿ ಇಟ್ಕೋಬೇಕು ಅನ್ನೋದು. ಇವಕ್ಕೋಸ್ಕರ ನನ್ನ ಹತ್ರ ಇಟ್ಕೊಳ್ಳಿಕ್ಕೆ ಅಂದರೆ ಇಡ್ಲಿಕ್ಕೆ ಏನಿದ್ದಾವೆ ಅನ್ನೋದು ತೋರಿಸ್ತೀನಿ. ಮುಂದಿನ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಮತ್ತು ಇದು ಇಷ್ಟು ಸರ ಆದಮೇಲೆ ಇನ್ನೂ ಬೇಕಂದರೆ ನಿಮ್ಗೆ ಹೇಳಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ. ನೋಡಿ ಎಷ್ಟು ಸರ ಇದೆ. ಮತ್ತು ಮುಂದಿನ ಇದೆಲ್ಲ ತಂದೆ ತಾಯಿ ಕಾಶಿಗೆ ಹೋಗಿದ್ರು. ನೋಡಿ ಇವೆಲ್ಲ
ಇವಿಷ್ಟು ಕಾಶಿಯಲ್ಲಿ ತಂದಿದ್ದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ನೋಡಿ ಈ ಥರ ಇದ್ದಾವೆ ನನ್ನ ಹತ್ರ ಕಲೆಕ್ಷನ್ನು. ನೋಡಿ ಈ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ. ಇವನ್ನ ಯಾವ ರೀತಿ ಇಟ್ಕೊತೀನಿ, ಯಾವ ಬಾಕ್ಸಲ್ಲಿ ಇಟ್ಕೊತೀನಿ ಅನ್ನೋದು ತೋರಿಸ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಲಾಗ್ ನೋಡಿ, ನೆಕ್ಸ್ಟ್ ಬರೋ ಲಾಗಲ್ಲಿ ಬರುತ್ತೆ ಫ್ರೆಂಡ್ಸ್. ಇನ್ನು ಜ್ಯುವೆಲರಿ ಕಲೆಕ್ಷನ್ನು ಅಂದರೆ ಓಲೆ ಕಲೆಕ್ಷನ್ನು ಬೇಕಂದರೆ ಹೇಳಿ, ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ನನ್ನ ಹತ್ರ ಇದ್ದಾವೆ ಅನ್ನೋದು. ಓಲೆದು ಅಂದರೆ ಆನ್ಲೈನಲ್ಲಿ ತರಿಸಿದ್ದು ಇದ್ದಾವೆ ನೋಡಿ, ಈ ರೀತಿ ಇದೆ ನನ್ನ ಹತ್ರ. ಸಂಡಿಗೆ ಹಾಕಿದ್ದೀವಿ, ಅಕ್ಕಿ ಸಂಡಿಗೆ ನೋಡಿ. ಇಷ್ಟು ಸಂಡಿಗೆ ಹಾಕಿದ್ದೀವಿ. ಸಂಡಿಗೆ ನಿನ್ನೆ ಉದ್ದಿನಬೇಳೆ ಹಪ್ಪಳ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಸಿಗುತ್ತೆ ಅಂದರೆ ಹಪ್ಪಳದ ಇವು ಉದ್ದಿನಬೇಳೆ ನೋಡಿ ಎಷ್ಟು ಹಪ್ಪಳ ಆಗಿದ್ದಾವೆ. ಒಂದು ಅರ್ಧ kg ಮೇಲೆ ಹಾಕಿದ್ವಿ. ಅಂದರೆ ಉದ್ದಿನಬೇಳೆನ ಗಿರಣಿಯಲ್ಲಿ ಮಿಷನ್ ಹಿಟ್ಟು ಹಾಕ್ಸಿದ್ದೆ. ಹಿಟ್ಟು ಹಾಕಿಸಿ ನೋಡಿ ಯಾವ ರೀತಿ ಆಯಿತು. ಈ ಥರ ಹಪ್ಪಳ ಮಾಡಿದ್ವಿ ನಮ್ಮ ಮನೆಯಲ್ಲಿ. ನಿನ್ನೆ ಹಪ್ಪಳ ಮಾಡಿದ್ದು, ಇವತ್ತು ಸಂಡಿಗೆ ಹಾಕಿದೆ. ಮೇಲೆ ಚೆನ್ನಾಗಿದೆ, ಮೇಲೆಲ್ಲ ಹಪ್ಪಳ ಸಂಡಿಗೆ ಕಾಳುಗಳನ್ನು ಒಣ ಹಾಕಲಿಕ್ಕೆ. ಉದ್ದಿನಬೇಳೆ ತುಂಬ ಇಷ್ಟಿದಾವಲ್ಲ